ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟನ್ನು ಸರ್ಕಾರ ವಾಪಸ್ ಪಡೆದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ. ಸರ್ ಯಾಕೆ ಈ ಒಂದು ಕಾನೂನನ್ನು ವಾಪಸ್ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು, ಯಾವ ಭಯ ಅಂತ? ಭಯ ಪ್ರಶ್ನೆನೇ ಇಲ್ಲ. ಇಲ್ಲಿವರೆಗೆ ಬ್ಲ್ಯಾಂಕೆಟ್ ಪರ್ಮಿಷನ್ ಕೊಟ್ಟಿದ್ವಿ. ಆ ಬ್ಲ್ಯಾಂಕೆಟ್ ಪರ್ಮಿಷನ್ ಏನಿದೆ ಅದು ಈ ವಾತಾವರಣ ಈಗ ನಡೆದಿರ್ತಕ್ಕಂಥ ಚರ್ಚೆ ರಾಜಭವನವನ್ನು ಅಬ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಇದು ಸರಿಯಾದಿರ್ತಕ್ಕಂಥದ್ದಲ್ಲ. ಆದ್ದರಿಂದ ನಾವು ಒಂದು ರೀತಿ ಮುಂಜಾಗ್ರತೆ ಒಳಗೂ ಇರಬೇಕು. ಹಾಗೂ ಯಾವುದು ಅವಶ್ಯ ಇಲ್ಲ ಅಥವಾ ಅದು ಸೂಕ್ತ ಅಲ್ಲ ಅದನ್ನು ಮಾರ್ಪಡಿಸೋದು ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಕೆಲಸ. ಸರ್ ಆಗಲೇ ಉಲ್ಲೇಖ ಮಾಡಿದ್ವಿ, ಪೂರ್ವಾಗ್ರಹ ಪೀಡಿತವಾಗಿ ಸರ್ಕಾರಕ್ಕೆ ಏನಾದ್ರು ಧಕ್ಕೆ ತರ್ತಕ್ಕಂಥ ಕೆಲಸ ಈ ಆ್ಯಕ್ಟಿಂದ ಆಗ್ತದ ಅಂತ ಸರ್? ಇಲ್ಲ ಅಂದರೆ ಈಗೇನು ನಾವು ಮಾಡಿದ್ದೇವೆ ಇದು ಮುಂಜಾಗ್ರತೆಯ ಕೆಲಸ. ಇಟ್ ಈಸ್ ಆ್ಯಕ್ಟ್ ಆಫ್ ಕಾಷನ್. ಅಲ್ಲ, ಮುಂಜಾಗ್ರತೆ ಅಂದರೆ ಏನಿದೆ ಅಂತ ಸರ್ ಮುಂಜಾಗ್ರತೆ? ಅದು ಭಯ ಯಾಕೆ ಅಂತ? ಯಾಕಂದರೆ ರಾಜಭವನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಅಬ್ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಕೇಂದ್ರ ಸರ್ಕಾರದ ಇನ್ಸ್ಟ್ರೂಮೆಂಟ್ಯಾಲಿಟಿಯನ್ನು ಅಬ್ಯೂಸ್ ಮಾಡ್ಬೋದು. ಆ ಹಿನ್ನೆಲೆ ಅಲ್ಲ, ಈಗ ಮೂಡ ಕೇಸ್ ಇರೋದ್ರಿಂದ ಸಹಜವಾಗಿ ಆ ಕಡೆ ಮೂಡ ಕೇಸ್ ಪ್ರಶ್ನೆ ಇಲ್ಲ. ಮೂಡ ಕೇಸ್ ಈಗಾಗಲೇ ಹೈಕೋರ್ಟ್ನವರು ಸ್ಪಷ್ಟವಾಗಿರ್ತಕ್ಕಂಥ ಆದೇಶ ಮಾಡಿದ್ದಾರೆ. ಅದು ಲೋಕಾಯುಕ್ತದಿಂದ ತನಿಖೆ ಆಗಬೇಕು. ಒಂದು ವೇಳೆ ಕೋರ್ಟ್ ಏನಾದ್ರು ಸೂಚನೆ ಕೊಟ್ಟರೆ ಸರ್ CBI ತನಿಖೆ ಆಗಬೇಕಂತ? ಅದು ಅವಾಗ ಏನು ಪ್ರಶ್ನೆ ಇಲ್ಲ. ಕೋರ್ಟ್ ಏನು ಹೇಳ್ತದೋ ಅದು ಅಂತಿಮ ಆಗ್ತದೆ. ಇದಿಷ್ಟು ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಮಾತು. ಮುಂದಿನ ಆತಂಕಗಳನ್ನು ವ್ಯಕ್ತಪಡಿಸಿ ನಾವು ಈ ಕೇಸನ್ನು ವಾಪಸ್ ತೆಗೆದುಕೊಂಡಿದ್ದೇವೆ. ಇದು ಉಳಿದಂತೆ ಯಾವುದೇ ಆತಂಕಗಳು ನಮಗಿಲ್ಲ. ಕೋರ್ಟ್ ಏನಾದರೂ ಮೂಡ ಕೇಸನ್ನು CBIಗೆ ತನಿಖೆ ವಹಿಸಿದ್ರೆ ಅದನ್ನು ನಾವು ಎದುರಿಸೋಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟನ್ನು ಸರ್ಕಾರ ವಾಪಸ್ ಪಡೆದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ. ಸರ್ ಯಾಕೆ ಈ ಒಂದು ಕಾನೂನನ್ನು ವಾಪಸ್ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು, ಯಾವ ಭಯ ಅಂತ? ಭಯ ಪ್ರಶ್ನೆನೇ ಇಲ್ಲ. ಇಲ್ಲಿವರೆಗೆ ಬ್ಲ್ಯಾಂಕೆಟ್ ಪರ್ಮಿಷನ್ ಕೊಟ್ಟಿದ್ವಿ. ಆ ಬ್ಲ್ಯಾಂಕೆಟ್ ಪರ್ಮಿಷನ್ ಏನಿದೆ ಅದು ಈ ವಾತಾವರಣ ಈಗ ನಡೆದಿರ್ತಕ್ಕಂಥ ಚರ್ಚೆ ರಾಜಭವನವನ್ನು ಅಬ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಇದು ಸರಿಯಾದಿರ್ತಕ್ಕಂಥದ್ದಲ್ಲ. ಆದ್ದರಿಂದ ನಾವು ಒಂದು ರೀತಿ ಮುಂಜಾಗ್ರತೆ ಒಳಗೂ ಇರಬೇಕು. ಹಾಗೂ ಯಾವುದು ಅವಶ್ಯ ಇಲ್ಲ ಅಥವಾ ಅದು ಸೂಕ್ತ ಅಲ್ಲ ಅದನ್ನು ಮಾರ್ಪಡಿಸೋದು ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಕೆಲಸ. ಸರ್ ಆಗಲೇ ಉಲ್ಲೇಖ ಮಾಡಿದ್ವಿ, ಪೂರ್ವಾಗ್ರಹ ಪೀಡಿತವಾಗಿ ಸರ್ಕಾರಕ್ಕೆ ಏನಾದ್ರು ಧಕ್ಕೆ ತರ್ತಕ್ಕಂಥ ಕೆಲಸ ಈ ಆ್ಯಕ್ಟಿಂದ ಆಗ್ತದ ಅಂತ ಸರ್? ಇಲ್ಲ ಅಂದರೆ ಈಗೇನು ನಾವು ಮಾಡಿದ್ದೇವೆ ಇದು ಮುಂಜಾಗ್ರತೆಯ ಕೆಲಸ. ಇಟ್ ಈಸ್ ಆ್ಯಕ್ಟ್ ಆಫ್ ಕಾಷನ್. ಅಲ್ಲ, ಮುಂಜಾಗ್ರತೆ ಅಂದರೆ ಏನಿದೆ ಅಂತ ಸರ್ ಮುಂಜಾಗ್ರತೆ? ಅದು ಭಯ ಯಾಕೆ ಅಂತ? ಯಾಕಂದರೆ ರಾಜಭವನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಅಬ್ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಕೇಂದ್ರ ಸರ್ಕಾರದ ಇನ್ಸ್ಟ್ರೂಮೆಂಟ್ಯಾಲಿಟಿಯನ್ನು ಅಬ್ಯೂಸ್ ಮಾಡ್ಬೋದು. ಆ ಹಿನ್ನೆಲೆ ಅಲ್ಲ, ಈಗ ಮೂಡ ಕೇಸ್ ಇರೋದ್ರಿಂದ ಸಹಜವಾಗಿ ಆ ಕಡೆ ಮೂಡ ಕೇಸ್ ಪ್ರಶ್ನೆ ಇಲ್ಲ. ಮೂಡ ಕೇಸ್ ಈಗಾಗಲೇ ಹೈಕೋರ್ಟ್ನವರು ಸ್ಪಷ್ಟವಾಗಿರ್ತಕ್ಕಂಥ ಆದೇಶ ಮಾಡಿದ್ದಾರೆ. ಅದು ಲೋಕಾಯುಕ್ತದಿಂದ ತನಿಖೆ ಆಗಬೇಕು. ಒಂದು ವೇಳೆ ಕೋರ್ಟ್ ಏನಾದ್ರು ಸೂಚನೆ ಕೊಟ್ಟರೆ ಸರ್ CBI ತನಿಖೆ ಆಗಬೇಕಂತ? ಅದು ಅವಾಗ ಏನು ಪ್ರಶ್ನೆ ಇಲ್ಲ. ಕೋರ್ಟ್ ಏನು ಹೇಳ್ತದೋ ಅದು ಅಂತಿಮ ಆಗ್ತದೆ. ಇದಿಷ್ಟು ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಮಾತು. ಮುಂದಿನ ಆತಂಕಗಳನ್ನು ವ್ಯಕ್ತಪಡಿಸಿ ನಾವು ಈ ಕೇಸನ್ನು ವಾಪಸ್ ತೆಗೆದುಕೊಂಡಿದ್ದೇವೆ. ಇದು ಉಳಿದಂತೆ ಯಾವುದೇ ಆತಂಕಗಳು ನಮಗಿಲ್ಲ. ಕೋರ್ಟ್ ಏನಾದರೂ ಮೂಡ ಕೇಸನ್ನು CBIಗೆ ತನಿಖೆ ವಹಿಸಿದ್ರೆ ಅದನ್ನು ನಾವು ಎದುರಿಸೋಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಬಸವರಾಜ್ ಚಂದ್ರಮಠ, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟನ್ನು ಸರ್ಕಾರ ವಾಪಸ್ ಪಡೆದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ. ಸರ್ ಯಾಕೆ ಈ ಒಂದು ಕಾನೂನನ್ನು ವಾಪಸ್ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು, ಯಾವ ಭಯ ಅಂತ? ಭಯ ಪ್ರಶ್ನೆನೇ ಇಲ್ಲ. ಇಲ್ಲಿವರೆಗೆ ಬ್ಲ್ಯಾಂಕೆಟ್ ಪರ್ಮಿಷನ್ ಕೊಟ್ಟಿದ್ವಿ. ಆ ಬ್ಲ್ಯಾಂಕೆಟ್ ಪರ್ಮಿಷನ್ ಏನಿದೆ ಅದು ಈ ವಾತಾವರಣ ಈಗ ನಡೆದಿರ್ತಕ್ಕಂಥ ಚರ್ಚೆ ರಾಜಭವನವನ್ನು ಅಬ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಇದು ಸರಿಯಾದಿರ್ತಕ್ಕಂಥದ್ದಲ್ಲ. ಆದ್ದರಿಂದ ನಾವು ಒಂದು ರೀತಿ ಮುಂಜಾಗ್ರತೆ ಒಳಗೂ ಇರಬೇಕು. ಹಾಗೂ ಯಾವುದು ಅವಶ್ಯ ಇಲ್ಲ ಅಥವಾ ಅದು ಸೂಕ್ತ ಅಲ್ಲ ಅದನ್ನು ಮಾರ್ಪಡಿಸೋದು ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಕೆಲಸ. ಸರ್ ಆಗಲೇ ಉಲ್ಲೇಖ ಮಾಡಿದ್ವಿ, ಪೂರ್ವಾಗ್ರಹ ಪೀಡಿತವಾಗಿ ಸರ್ಕಾರಕ್ಕೆ ಏನಾದ್ರು ಧಕ್ಕೆ ತರ್ತಕ್ಕಂಥ ಕೆಲಸ ಈ ಆ್ಯಕ್ಟಿಂದ ಆಗ್ತದ ಅಂತ ಸರ್? ಇಲ್ಲ ಅಂದರೆ ಈಗೇನು ನಾವು ಮಾಡಿದ್ದೇವೆ ಇದು ಮುಂಜಾಗ್ರತೆಯ ಕೆಲಸ. ಇಟ್ ಈಸ್ ಆ್ಯಕ್ಟ್ ಆಫ್ ಕಾಷನ್. ಅಲ್ಲ, ಮುಂಜಾಗ್ರತೆ ಅಂದರೆ ಏನಿದೆ ಅಂತ ಸರ್ ಮುಂಜಾಗ್ರತೆ? ಅದು ಭಯ ಯಾಕೆ ಅಂತ? ಯಾಕಂದರೆ ರಾಜಭವನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಅಬ್ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಕೇಂದ್ರ ಸರ್ಕಾರದ ಇನ್ಸ್ಟ್ರೂಮೆಂಟ್ಯಾಲಿಟಿಯನ್ನು ಅಬ್ಯೂಸ್ ಮಾಡ್ಬೋದು. ಆ ಹಿನ್ನೆಲೆ ಅಲ್ಲ, ಈಗ ಮೂಡ ಕೇಸ್ ಇರೋದ್ರಿಂದ ಸಹಜವಾಗಿ ಆ ಕಡೆ
ಮೂಡ ಕೇಸ್ ಪ್ರಶ್ನೆ ಇಲ್ಲ. ಮೂಡ ಕೇಸ್ ಈಗಾಗಲೇ ಹೈಕೋರ್ಟ್ನವರು ಸ್ಪಷ್ಟವಾಗಿರ್ತಕ್ಕಂಥ ಆದೇಶ ಮಾಡಿದ್ದಾರೆ. ಅದು ಲೋಕಾಯುಕ್ತದಿಂದ ತನಿಖೆ ಆಗಬೇಕು. ಒಂದು ವೇಳೆ ಕೋರ್ಟ್ ಏನಾದ್ರು ಸೂಚನೆ ಕೊಟ್ಟರೆ ಸರ್ CBI ತನಿಖೆ ಆಗಬೇಕಂತ? ಅದು ಅವಾಗ ಏನು ಪ್ರಶ್ನೆ ಇಲ್ಲ. ಕೋರ್ಟ್ ಏನು ಹೇಳ್ತದೋ ಅದು ಅಂತಿಮ ಆಗ್ತದೆ. ಇದಿಷ್ಟು ಕಾನೂನು ಸಚಿವರಾದಂಥ HK ಪಾಟೀಲ್ ಅವರ ಮಾತು. ಮುಂದಿನ ಆತಂಕಗಳನ್ನು ವ್ಯಕ್ತಪಡಿಸಿ ನಾವು ಈ ಕೇಸನ್ನು ವಾಪಸ್ ತೆಗೆದುಕೊಂಡಿದ್ದೇವೆ. ಇದು ಉಳಿದಂತೆ ಯಾವುದೇ ಆತಂಕಗಳು ನಮಗಿಲ್ಲ. ಕೋರ್ಟ್ ಏನಾದರೂ ಮೂಡ ಕೇಸನ್ನು CBIಗೆ ತನಿಖೆ ವಹಿಸಿದ್ರೆ ಅದನ್ನು ನಾವು ಎದುರಿಸೋಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟನ್ನು ಸರ್ಕಾರ ವಾಪಸ್ ಪಡೆದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಾನೂನು ಸಚಿವರಾದಂಥ HK ಪಾಟೀಲ್ ಅವರು ಇದ್ದಾರೆ. ಸರ್ ಯಾಕೆ ಈ ಒಂದು ಕಾನೂನನ್ನು ವಾಪಸ್ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು? ಯಾವ ಭಯ ಅಂತ? ಭಯ ಪ್ರಶ್ನೆ ಇಲ್ಲ. ಇಲ್ಲಿವರೆಗೆ ಬ್ಲ್ಯಾಂಕೆಟ್ ಪರ್ಮಿಷನ್ ಕೊಟ್ಟಿದ್ವಿ. ಆ ಬ್ಲ್ಯಾಂಕೆಟ್ ಪರ್ಮಿಷನ್ ಏನಿದೆ ಅದು ಈ ವಾತಾವರಣ, ಈಗ ನಡೆದಿರ್ತಕ್ಕಂಥ ಚರ್ಚೆ, ರಾಜಭವನವನ್ನು ಅಬ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಇದು ಸರಿಯಾದಿರ್ತಕ್ಕಂಥದ್ದಲ್ಲ. ಆದ್ದರಿಂದ ನಾವು ಒಂದು ರೀತಿ ಮುಂಜಾಗ್ರತೆ ಒಳಗೂ ಇರಬೇಕು. ಹಾಗೂ ಯಾವುದು ಅವಶ್ಯ ಇಲ್ಲ ಅಥವಾ ಅದು ಸೂಕ್ತ ಅಲ್ಲ ಅದನ್ನು ಮಾರ್ಪಡಿಸೋದು ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಕೆಲಸ. ಸರ್ ಆಗಲೇ ಉಲ್ಲೇಖ ಮಾಡಿದ್ವಿ, ಪೂರ್ವಾಗ್ರಹ ಪೀಡಿತವಾಗಿ ಸರ್ಕಾರಕ್ಕೆ ಏನಾದ್ರು ಧಕ್ಕೆ ತರ್ತಕ್ಕಂಥ ಕೆಲಸ ಈ ಆ್ಯಕ್ಟಿಂದ ಆಗ್ತದ ಅಂತ ಸರ್? ಇಲ್ಲ ಇಲ್ಲ, ಅಂದರೆ ಈಗೇನು ನಾವು ಮಾಡಿದ್ದೇವೆ ಇದು ಮುಂಜಾಗ್ರತೆಯ ಕೆಲಸ. ಇಟ್ ಈಸ್ ಆ್ಯಕ್ಟ್ ಆಫ್ ಕಾಷನ್. ಅಲ್ಲ, ಮುಂಜಾಗ್ರತೆ ಅಂದರೆ ಏನಿದೆ ಅಂತ ಸರ್ ಮುಂಜಾಗ್ರತೆ? ಅದು ಭಯ ಯಾಕೆ ಅಂತ? ಯಾಕಂದರೆ ರಾಜಭವನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಅಬ್ಯೂಸ್ ಮಾಡ್ತಾ ಇದ್ದಾರೆ. ಹಾಗೇ ಕೇಂದ್ರ ಸರ್ಕಾರದ ಇನ್ಸ್ಟ್ರೂಮೆಂಟ್ಯಾಲಿಟಿಯನ್ನು ಅಬ್ಯೂಸ್ ಮಾಡ್ಬೋದು. ಆ ಹಿನ್ನೆಲೆ ಅಲ್ಲ, ಈಗ ಮೂಡ ಕೇಸ್ ಇರೋದ್ರಿಂದ ಸಹಜವಾಗಿ ಆ ಕಡೆ ಮೂಡ ಕೇಸ್ ಪ್ರಶ್ನೆ ಇಲ್ಲ. ಮೂಡ ಕೇಸ್ ಈಗಾಗಲೇ ಹೈಕೋರ್ಟ್ನವರು ಸ್ಪಷ್ಟವಾಗಿರ್ತಕ್ಕಂಥ ಆದೇಶ ಮಾಡಿದ್ದಾರೆ. ಅದು ಲೋಕಾಯುಕ್ತದಿಂದ ತನಿಖೆ ಆಗಬೇಕು. ಒಂದು ವೇಳೆ ಕೋರ್ಟ್ ಏನಾದ್ರು ಸೂಚನೆ ಕೊಟ್ಟರೆ ಸರ್ CBI ತನಿಖೆ ಆಗಬೇಕಂತ? ಅದು ಅವಾಗ ಏನು ಪ್ರಶ್ನೆ ಇಲ್ಲ. ಕೋರ್ಟ್ ಏನು ಹೇಳ್ತದೋ ಅದು ಅಂತಿಮ ಆಗ್ತದೆ. ಇದಿಷ್ಟು ಕಾನೂನು ಸಚಿವರಾದಂಥ HK ಪಾಟೀಲ್ ಅವರ ಮಾತು. ಮುಂದಿನ ಆತಂಕಗಳನ್ನು ವ್ಯಕ್ತಪಡಿಸಿ ನಾವು ಈ ಕೇಸನ್ನು ವಾಪಸ್ ತೆಗೆದುಕೊಂಡಿದ್ದೇವೆ. ಇದು ಉಳಿದಂತೆ ಯಾವುದೇ ಆತಂಕಗಳು ನಮಗಿಲ್ಲ. ಕೋರ್ಟ್ ಏನಾದರೂ ಮೂಡ ಕೇಸನ್ನು CBIಗೆ ತನಿಖೆ ವಹಿಸಿದ್ರೆ ಅದನ್ನು ನಾವು ಎದುರಿಸೋಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟನ್ನು ಸರ್ಕಾರ ವಾಪಸ್ ಪಡೆದಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಕಾನೂನು ಸಚಿವರಾದಂಥ HK ಪಾಟೀಲ್ ಅವರು ಇದ್ದಾರೆ. ಸರ್ ಯಾಕೆ ಈ ಒಂದು ಕಾನೂನನ್ನು ವಾಪಸ್ ತೆಗೆದುಕೊಳ್ತಾ ಇರ್ತಕ್ಕಂಥದ್ದು? ಯಾವ ಭಯ ಅಂತ? ಭಯ ಪ್ರಶ್ನೆ ಇಲ್ಲ. ಇಲ್ಲಿವರೆಗೆ ಬ್ಲ್ಯಾಂಕೆಟ್ ಪರ್ಮಿಷನ್ ಕೊಟ್ಟಿದ್ವಿ. ಆ ಬ್ಲ್ಯಾಂಕೆಟ್ ಪರ್ಮಿಷನ್ ಏನಿದೆ ಅದು ಈ ವಾತಾವರಣ, ಈಗ ನಡೆದಿರ್ತಕ್ಕಂಥ ಚರ್ಚೆ, ರಾಜಭವನವನ್ನು ಅಬ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು ಇದು ಸರಿಯಾದಿರ್ತಕ್ಕಂಥದ್ದಲ್ಲ. ಆದ್ದರಿಂದ ನಾವು ಒಂದು ರೀತಿ ಮುಂಜಾಗ್ರತೆ ಒಳಗೂ ಇರಬೇಕು. ಹಾಗೂ ಯಾವುದು ಅವಶ್ಯ ಇಲ್ಲ ಅಥವಾ ಅದು ಸೂಕ್ತ ಅಲ್ಲ ಅದನ್ನು ಮಾರ್ಪಡಿಸೋದು ರಾಜ್ಯ ಸರ್ಕಾರದ ಸಚಿವ ಸಂಪುಟದ ಕೆಲಸ. ಸರ್ ಆಗಲೇ ಉಲ್ಲೇಖ ಮಾಡಿದ್ವಿ, ಪೂರ್ವಾಗ್ರಹ ಪೀಡಿತವಾಗಿ ಸರ್ಕಾರಕ್ಕೆ ಏನಾದ್ರು ಧಕ್ಕೆ ತರ್ತಕ್ಕಂಥ ಕೆಲಸ ಈ ಆ್ಯಕ್ಟಿಂದ ಆಗ್ತದ ಅಂತ ಸರ್? ಇಲ್ಲ ಇಲ್ಲ, ಅಂದರೆ ಈಗೇನು ನಾವು ಮಾಡಿದ್ದೇವೆ ಇದು ಮುಂಜಾಗ್ರತೆಯ ಕೆಲಸ. ಇಟ್ ಈಸ್ ಆ್ಯಕ್ಟ್ ಆಫ್ ಕಾಷನ್. ಅಲ್ಲ, ಮುಂಜಾಗ್ರತೆ ಅಂದರೆ ಏನಿದೆ ಅಂತ ಸರ್ ಮುಂಜಾಗ್ರತೆ? ಅದು ಭಯ ಯಾಕೆ ಅಂತ? ಯಾಕಂದರೆ ರಾಜಭವನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಅಬ್ಯೂಸ್ ಮಾಡ್ತಾ ಇದ್ದಾರೆ. ಹಾಗೇ ಕೇಂದ್ರ ಸರ್ಕಾರದ ಇನ್ಸ್ಟ್ರೂಮೆಂಟ್ಯಾಲಿಟಿಯನ್ನು ಅಬ್ಯೂಸ್ ಮಾಡ್ಬೋದು. ಆ ಹಿನ್ನೆಲೆ ಅಲ್ಲ, ಈಗ ಮೂಡ ಕೇಸ್ ಇರೋದ್ರಿಂದ ಸಹಜವಾಗಿ ಆ ಕಡೆ ಮೂಡ ಕೇಸ್ ಪ್ರಶ್ನೆ ಇಲ್ಲ. ಮೂಡ ಕೇಸ್ ಈಗಾಗಲೇ ಹೈಕೋರ್ಟ್ನವರು ಸ್ಪಷ್ಟವಾಗಿರ್ತಕ್ಕಂಥ ಆದೇಶ ಮಾಡಿದ್ದಾರೆ. ಅದು ಲೋಕಾಯುಕ್ತದಿಂದ ತನಿಖೆ ಆಗಬೇಕು. ಒಂದು ವೇಳೆ ಕೋರ್ಟ್ ಏನಾದ್ರು ಸೂಚನೆ ಕೊಟ್ಟರೆ ಸರ್ CBI ತನಿಖೆ ಆಗಬೇಕಂತ? ಅದು ಅವಾಗ ಏನು ಪ್ರಶ್ನೆ ಇಲ್ಲ. ಕೋರ್ಟ್ ಏನು ಹೇಳ್ತದೋ ಅದು ಅಂತಿಮ ಆಗ್ತದೆ. ಇದಿಷ್ಟು ಕಾನೂನು ಸಚಿವರಾದಂಥ HK ಪಾಟೀಲ್ ಅವರ ಮಾತು. ಮುಂದಿನ ಆತಂಕಗಳನ್ನು ವ್ಯಕ್ತಪಡಿಸಿ ನಾವು ಈ ಕೇಸನ್ನು ವಾಪಸ್ ತೆಗೆದುಕೊಂಡಿದ್ದೇವೆ. ಇದು ಉಳಿದಂತೆ ಯಾವುದೇ ಆತಂಕಗಳು ನಮಗಿಲ್ಲ. ಕೋರ್ಟ್ ಏನಾದರೂ ಮೂಡ ಕೇಸನ್ನು CBIಗೆ ತನಿಖೆ ವಹಿಸಿದ್ರೆ ಅದನ್ನು ನಾವು ಎದುರಿಸೋಕ್ಕೆ ಸಿದ್ಧವಾಗಿದ್ದೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಬಸವರಾಜ್ ಚಂದ್ರಮಠ್, ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.